सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातं ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಇವತ್ತಿನ ಒಂದು ವಿಶೇಷತೆ, ನಿರಂತರವಾಗಿ ಕಷ್ಟಗಳು ಬಾಧಿಸ್ತಾ ಇದೆ. ತುಂಬಾ ಕಷ್ಟಗಳು ಒಂದಾದ್ರ ಮೇಲೊಂದು ಕಷ್ಟಗಳು ಬರ್ತಾ ಇದೆ ಗುರುಗಳೇ. ಇದಕ್ಕೆ ಸರಳ ಪರಿಹಾರವೇನು? ಖಂಡಿತವಾಗಿ ನಿಮಗೆ ಒಂದು ಕೊನೆಯ ಭಾಗದಲ್ಲಿ ಈ ಒಂದು ವಿಚಾರವನ್ನು ತಿಳಿಸ್ಕೊಡ್ತೇನೆ. ನಿರಂತರವಾಗಿ ಕಷ್ಟಗಳು ಬಾಧಿಸ್ತಾ ಇರತಕ್ಕಂಥದ್ದು ವಿಚಾರಕ್ಕೆ ಕಂಪ್ಲೀಟಾಗಿ ಇದು ಆಗಿಂದಾಗೆ ಪ್ರತಿನಿತ್ಯಗಳು ಕೆಲವೊಂದು ಬಾರಿ ಮಾಡಿದಾಗ ಆ ಕಷ್ಟಗಳು ಮ್ಯಾಕ್ಸಿಮಮ್ ಕಡಿಮೆ ಆಗ್ತಾ ಬರುತ್ತೆ. ಅದೇನು, ಹೇಗೆ, ಯಾವ ರೀತಿ ಮಾಡಬೇಕು, ಯಾವ ಒಂದು ಸಮಯದಲ್ಲಿ ಮಾಡಬೇಕು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗದವರೆಗೂ ನೋಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ರಾಶಿ ಭವಿಷ್ಯವನ್ನು ನೋಡೋಣ. ಮಂಗಳವಾರ ಈ ದಿನ ನವಮಿ ತಿಥಿ, ಕೃಷ್ಣಪಕ್ಷ, ಧ್ರುವಯೋಗ ಇರತಕ್ಕಂಥ ಸಮಯ, ತೈತುಲ ಕರ್ಣ. ಚಂದ್ರ ವಿಶಾಖ ನಕ್ಷತ್ರದಲ್ಲಿ 7 ಗಂಟೆ 54 ನಿಮಿಷದವರೆಗೂ ಇದ್ದು ತದನಂತರ ಅನುರಾಧ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾನೆ ವೃಶ್ಚಿಕ ರಾಶಿಯಲ್ಲಿ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 29 ನಿಮಿಷದಿಂದ 4 ಗಂಟೆ 56 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 40 ನಿಮಿಷದಿಂದ 11 ಗಂಟೆ 7 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 9 ಗಂಟೆ 16 ನಿಮಿಷದಿಂದ 10 ಗಂಟೆವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 48 ನಿಮಿಷದಿಂದ 8 ಗಂಟೆ 32 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಇವತ್ತಿನ ನಕ್ಷತ್ರ ಅನುರಾಧ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದು ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾರೆ. ಹಾಗಾಗಿ ಯಾರಿಗೆ ಯಾವ ಫಲಗಳು ಬರುತ್ತೆ ನೋಡೋಣ. ಮೊದಲು ಮೇಷರಾಶಿಯ ಫಲ ನೋಡಿ. ಮೇಷರಾಶಿಯವರು ಆದಷ್ಟು ಜಾಗರೂಕತೆಯಿಂದ ಈ ದಿನವನ್ನು ಕಳಿಬೇಕಾಗುತ್ತೆ. ಅನ್ಯಥಾ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಭೂಮಿಯ ವಿಚಾರದಲ್ಲಿ ಒಂದು ಏಳಿಗೆಯನ್ನು ಬಿಟ್ಟರೆ, ಈ ಭೂಮಿಗೆ ಬಂಡವಾಳ ಅಥವಾ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳನ್ನೊಂದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ನಷ್ಟ, ಹಾಗೆ ಸಣ್ಣಪಟ್ಟ ಪೆಟ್ಟು ಬೀಳ್ತಕ್ಕಂಥ, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಈ ಸಂಧಿವಾತಗಳು, ನೋವು, ಕಾಲು ನೋವು ಬರ್ತಕ್ಕಂಥ ಸಾಧ್ಯತೆ ಈ ಮೇಷರಾಶಿಯವರಿಗೆ ತೋರಿಸ್ತದೆ. ಇದಕ್ಕೆ ಪರಿಹಾರಾರ್ಥವಾಗಿ ಶಿವನ ಆರಾಧನೆ, ಹಾಗೆ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ. ವಿದ್ಯಾರ್ಥಿ ವರ್ಗದ ಒಂದು ಬಿಸ್ನೆಸ್ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮತೆಯನ್ನು ಈ ದಿನ ಕೊಡಲಿಕ್ಕಾಗಲ್ಲ. ಈ ದಿನ ಅಷ್ಟು ಉತ್ತಮತೆ ಇಲ್ಲ. ಧ್ಯಾನಾಸಕ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಧ್ಯಾನದಲ್ಲಿ ನಿರತರಾಗ್ತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಪಠಿಸಿ ಕನಿಷ್ಠ ಪಕ್ಷ 21 ಬಾರಿ. ಹಾಗೆ ಶಿವನ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಋಷಭ ರಾಶಿಯವರಿಗೆ ನೋಡಿ, ಬಿಸ್ನೆಸ್ಸಲ್ಲಿ ಏಳಿಗೆ ಇರತಕ್ಕಂಥದ್ದು ಅಂದರೆ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಕಮಿಷನ್ ಆಧಾರಿತವಾಗಿ ಸಾಫ್ಟ್ವೇರ್, ಹಾಗೆ ಈ ಒಂದು ರಿಯಲ್ ಎಸ್ಟೇಟ್, ಇವೆಲ್ಲ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭ. ವೃಷಭ ರಾಶಿಯವರಿಗೆ ಇದನ್ನು ಅತ್ಯಂತ ಶುಭದ ಕಾಲದಲ್ಲಿ ಒಂದು ಜೊತೆಗೆ ದಾಂಪತ್ಯದಲ್ಲೂ ಸುಖವನ್ನು ಅನುಭವಿಸ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು, ಹೊಸ ಸ್ನೇಹಿತರ ಅಥವಾ ಅಂದರೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಲಭ್ಯತೆ. ಹಾಗೂ ಈ ಒಂದು ಮ್ಯಾಕ್ಸಿಮಮ್ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಯಾವುದೇ ಒಂದು ವರ್ಗದವರ ವಿಚಾರಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಶುಭವಿದೆ, ಒಳ್ಳೆಯದಾಗಲಿ ಕೂಡ. ಮಿಥುನ ರಾಶಿ, ಖಂಡಿತ ಮಿಥುನ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾದಂಥ ಶುಭ ಫಲಪ್ರಾಪ್ತಿ ಅಂತ ನೋಡಿದ್ವಿ. ಮಿಥುನ ರಾಶಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಬಟ್ ಆರೋಗ್ಯ ಸ್ವಲ್ಪ ಎಚ್ಚರಿಕೆ, ದಾಂಪತ್ಯ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬಟ್ ಮಿಕ್ಕ ವಿಚಾರ, ಹಣಕಾಸು ವಹಿವಾಟುಗಳು, ಕೆಲಸ, ಅವೆಲ್ಲ ವಿಚಾರಗಳನ್ನು, ಹಾಗೆ ಜೊತೆಗೆ ಯಾರು ಎಕ್ಸ್ಪೆಕ್ಟೇಷನ್ಸ್, ಅಥಾರಿಟಿ, ನಾನು ಒಳ್ಳೆ ಜಾಬಲ್ಲಿದ್ದೀನಿ ಹುಡುಗರೇ, ನನ್ನ ಕೆಲಸನೂ ಚೆನ್ನಾಗಿದೆ, ಅಫ್ಕೋರ್ಸ್ ಇದು ಪರ್ಮನೆಂಟ್ ಆಗ್ತಕ್ಕಂಥದ್ದು ಅಥವಾ ಅಥಾರಿಟಿ ಮೇಲೆ ಹೋಗ್ತಕ್ಕಂಥದ್ದು ಏನೋ ಇದೆಯಾ, ಈ ದಿನ ಆ ಥರದ ಒಂದು ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ.
10ರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆ ಕೆಲಸದಲ್ಲೂ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ, ಕೆಲಸ ಹುಡುಕ್ತವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ. ದಾಂಪತ್ಯದಲ್ಲಿ ವಿರಸಗಳನ್ನು ಮಾಡ್ಕೋಬೇಡಿ. ಇದು ಒಂದು ನನ್ನ ಅನಲಿಸ್ ಪ್ರಕಾರ ದಾಂಪತ್ಯದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳು ಎಲಸ್ಟೈಸ್ ಮಾಡೋದು ಬೇಡ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ಪ್ರಥಮತಃ ಕಟಕ ರಾಶಿಯವರಿಗೆ ಸೋಂಬೇರಿತನ ಕಾಡುತ್ತೆ. ತಂದೆಯೊಟ್ಟಿಗಿನ ವಾದ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಕಟಕ ರಾಶಿಯವರಿಗೆ ತೋರಿಸ್ತದೆ. ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಕಟಕ ರಾಶಿಯವರಿಗಿರುತ್ತೆ. ಸೋಂಬೇರಿತನದಿಂದ ಹಣಕಾಸು, ವ್ಯಾಪಾರ, ವಹಿವಾಟುಗಳಲ್ಲೇ ಸ್ವಲ್ಪ ಶ್ರದ್ಧೆ ಇರತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ. ಪ್ರಯಾಣದ ಒಂದು ಮೂಡಿರ್ತಕ್ಕಂಥ ದಿನ. ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು. ಏನಾದರೂ ವಿದೇಶ ಪ್ರಯಾಣ ನಿಮಗೆ ಸಾಧ್ಯತೆವಿದ್ದಲ್ಲಿ ನಿಮಗೆ ಹೋಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಮೇಲುಗೈ ಸಾಧಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ. ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಮಂತ್ರಗಳನ್ನು ಹೇಳಿ ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ. ಭೂಮಿಯ ವಿಚಾರದಲ್ಲಿ ಓಕೆ, ಏನಾದರೂ ನೀವು ಭೂಮಿ ಮತ್ತೊಂದು ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಅನ್ಯತಃ ವಾಹನ ಆಗಿರ್ಬೋದು, ಅಥವಾ ಯಾವುದಾದ್ರೂ ಬಿಸ್ನೆಸ್ ಒಂದು ಈ ವರ್ಗದವಲ್ಲಾಗಿರ್ಬೋದು. ಅನ್ಯತಃ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇದನ್ನು ಅವಮಾನಗಳು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ. ಇದರ 21 ಬಾರಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ವೃಕ್ಷೀಯಮಾಮೃತಾತ್. ಈ ಮಂತ್ರಗಳು ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ. ಯಾವುದೇ ಆದಂಥ ತರಲೆಗಳನ್ನು ಮಾಡ್ಕೋಬೇಡಿ. ಸ್ವಲ್ಪ ಸಾಧ್ಯವಾದರೆ ಎಳ್ಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಮಾತುಕತೆಯಲ್ಲಿ ಜಯವನ್ನು ಸಾಧಿಸ್ಬೋದು. ಹಾಗೆ ದಾಂಪತ್ಯದ ವಿಚಾರದಲ್ಲೂ ಕೂಡ ಲಾಭ ಇರತಕ್ಕಂಥ ದಿನವಾಗ್ತದೆ. ಅಫ್ಕೋರ್ಸ್ ಖಂಡಿತವಾಗಿ ಈ ದಿನ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನಮಾನದಲ್ಲಿ ಒಂದು ಕೂಡ ತಾವು ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ದಿನ ಕಂಕಣದ ಭಾಗ್ಯದ ಲಭ್ಯತೆ, ಪ್ರೀತಿಸೋರನ್ನ ಉತ್ತಮ ಬಾಂಧವ್ಯದಲ್ಲಿ ಒಂದು ಬಾಂಧವ್ಯ ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಶುಭವಿದೆ. ವಿದ್ಯಾರ್ಥಿ ಆಗಿರ್ಬೋದು, ಯಾರಿಗೆ ಆಗಿದ್ರೂ ಒಂದು ಒಳ್ಳೆಯ ದಿನ, ಒಳ್ಳೆಯದಾಗಲಿ. ತುಲಾರಾಶಿಯವರು ಕೂಡ ಹೆಚ್ಚಿನದಾಗಿ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ, ಕೆಲಸ ಕಾರ್ಯದಲ್ಲಿ ನಿರತವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಶತ್ರುವಿನ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ ದಿನ. ಹಾಗೆ ಹಣಕಾಸನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಕೂಡ ಇರುತ್ತೆ. ಕೆಲಸದಲ್ಲಿ ತುಂಬ ತಲ್ಲೀನತೆ, ತುಂಬ ಶ್ರದ್ಧೆ ವಹಿಸಿ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಅಫ್ಕೋರ್ಸ್ ತುಲಾರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗುತ್ತೆ. ಅದರ್ವೈಸ್ ಬಿಸ್ನೆಸ್ ಪರ್ಸನ್ಸ್ಗಳಿಗೆ ಒಂದಷ್ಟು ಶುಭದ ಕಾಲವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ತುಲಾರಾಶಿಯವ್ರಿಗಿದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ನೋಡಿ, ಖಂಡಿತವಾಗಿ ಸೋಂಬೇರಿತನ ಕಾಡುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಕೆಲಸದಲ್ಲೂ ಕೂಡ ಹಿನ್ನಡೆ ಇರತಕ್ಕಂಥದ್ದು, ಸಾಲ ಬಾಧೆ ಇರತಕ್ಕಂಥ ದಿನ ಈ ವೃಶ್ಚಿಕ ರಾಶಿಯವರಿಗೆ. ಅನ್ನೆಸಸರಿ ನಾಲೆಡ್ಜ್ ಅಂದರೆ ಸುಮ್ಮನೆ ಬಂಡವಾಳ ಹಾಕಿ ಯಾವುದೇ ಕೆಲಸಗಳನ್ನು ಮಾಡದಲೇ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಈ ದಿನ ಕೆಲಸ ಮಾಡಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭವಿದೆ. ವಿದ್ಯಾರ್ಥಿಗಳಿಗೆ ಕಸಡ್ಡೆತನ ಜಾಸ್ತಿ ಕಾಡುತ್ತೆ. ಬಿಡಪ್ಪ ಮಾಡೋಣ ಅಂತಕ್ಕಂಥ ಮನೋಭಾವ ಬರ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಚೈತನ್ಯತೆ ಇರ್ತದೆ, ಅದೊಂದು ಹೇಳ್ಬೋದು. ಶಿವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ. ಹಾಗೆ ಧನುರಾಶಿ ನೋಡಿ, ಧನುರಾಶಿಯವ್ರಿಗೆ ಭೂಮಿಗೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದು, ಭೂಮಿಯ ಕಾರ್ಯಕ್ಕೆ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಇದೊಂದು ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಮನಸ್ಥಿತಿ ಕೂಡ ಒಂದು ಸದೃಢತೆ, ಏನಾದರೂ ಮಾಡಬೇಕು, ಏನಾದರೂ ಹೊಸದ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಅಫ್ಕೋರ್ಸ್ ವೆರಿ ಗುಡ್, ಕಡಾಖಂಡಿತವಾಗಿ. ಹಾಗೆ ಮನೆಯ ವಿಚಾರದಲ್ಲೂ, ಆಸ್ತಿಯ ವಿಚಾರದಲ್ಲೂ ಕೂಡ ಜಾಸ್ತಿ ಕಾನ್ಸಂಟ್ರೇಷನ್ ಇರತಕ್ಕಂಥ ದಿನ. ಹಾಗೆ ಈ ದಿನ ಒಂಟಿತನ ಜಾಸ್ತಿ ಕಾಡ್ತದೆ. ಕೋಪದಿಂದ ಕೆಲವೊಂದು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆ ಒಂದು ಮನಸ್ಥಿತಿಯನ್ನು ಈ ದಿನ ಧನುರಾಶಿಯವರು ಮಾಡಿಕೊಳ್ಳಿ. ಕೇವಲ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ.
ಮಕರ ರಾಶಿಯವರಿಗೆ ಕಮಿಷನ್ ಆಧಾರಿತವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಲಾಭ, ಅಣ್ಣ ತಮ್ಮಂದಿರಿಂದ ಲಾಭವನ್ನು ಪಡಿತಕ್ಕಂಥದ್ದು, ಚಿಕ್ಕಪ್ಪದರಿಂದ ಲಾಭವನ್ನು ಪಡಿತಕ್ಕಂಥದ್ದು ಮಕರ ರಾಶಿಯವರಿಗೆ ಲಭ್ಯತೆ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಒಂದು ರೀತಿಯಾಗಿ ಕಮಿಷನ್ ಬೇಸ್ಡ್ ಆಗಿರತಕ್ಕಂಥ ವ್ಯಕ್ತಿಗಳಿಗೆ ಈ ದಿನ ಮಕರ ರಾಶಿಯವರಿಗೆ ಶುಭದ ದಿನ. ಮಾತುಕತೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಸಣ್ಣ ಪ್ರಯಾಣಗಳು, ಸಣ್ಣ ಬದಲಾವಣೆಗಳು ಇರತಕ್ಕಂಥ ದಿನ. ಮಕರ ರಾಶಿಯವರಿಗೂ ಶುಭತ್ವ ಇದೆ. ಒಳ್ಳೆಯದಾಗಲಿ. ಕುಂಭರಾಶಿಯ ಫಲಾಫಲ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಹಣಕಾಸು ವಹಿವಾಟುಗಳು, ದಾಂಪತ್ಯ, ಹಾಗೆ ನಿಮ್ಮ ಮನೆಗೆ ಹೆಚ್ಚಿನ ಒಂದು ಕಾಳಜಿಯನ್ನು, ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಕುಂಭರಾಶಿಯವರು. ಮೇಲಾಗಿ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಚೆನ್ನಾಗಿರ್ತಕ್ಕಂಥ ದಿನವಾಗುತ್ತೆ ಕುಂಭರಾಶಿಯವ್ರಿಗೆ. ಜೊತೆಗೆ ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ದಿನ. ಒಂದು ರೀತಿಯಾಗಿ ಒಂದು ಜೊತೆಗೆ ಪೊಟೆನ್ಷಿಯಾಲಿಟಿ, ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಯವರಿಗೆ ಜಾಸ್ತಿ ಬರ್ತಕ್ಕಂಥಿರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಒಂದು ರೀತಿಯಾಗಿ ಉಪಶಮನವಾಗ್ತಕ್ಕಂಥದ್ದಿರುತ್ತೆ. ಕೋರ್ಸ್ ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ದಿನ ಕೂಡ. ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ನೋಡಿ, ಇದಕ್ಕಿದ್ದಾಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣಗಳು ಸಿಗ್ತಕ್ಕಂಥಿರುತ್ತೆ. ಹಾಗೆ ಕೆಲವೊಂದು ವಿಚಾರಗಳು ಡಿಲೇಡ್ ಆಗುತ್ತೆ. ಲಾಭದ ವಿಚಾರದಲ್ಲಿ ನಿಧಾನವಾಗ್ತದೆ. ಹಾಗೆ ಖರ್ಚುಗಳು ಕೆಲವೊಂದು ಭಾರಿ ಬರ್ತಕ್ಕಂಥದ್ದು ಈ ದಿನ ನೋಡ್ಬೋದು. ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ವಿದೇಶ ಪ್ರಯಾಣಕ್ಕೆ ಏಳಿ ಮಾಡಿಸಿದಂಥ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣಗಳಿರ್ತಕ್ಕಂಥ ಸಂದರ್ಭ ಅಥವಾ ರಾಜ್ಯ ಸ್ವಲ್ಪ ನೀವು ಮುಂದಿನ ಒಂದು ಸ್ಥಳಾಂತರವಾಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಲಾಭ ನಷ್ಟ ಇರತಕ್ಕಂಥದ್ದು ಮೀನರಾಶಿಯವ್ರಿಗೆ ಕೂಡ ನಾವು ನೋಡ್ಬೋದು. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಅನೇಕ ರೀತಿಯಾದಂಥ ಸಂಕಷ್ಟಗಳು ಬಾಧೆಯನ್ನು ಕೊಡ್ತಾ ಇದೆ. ಪದೇ ಪದೇ ನನಗೆ ಸಮಸ್ಯೆಗಳು ಬರ್ತಾ ಇದೆ ಗುರುಗೆ. ಸಮಸ್ಯೆ ಯಾವುದೇ ಆದಂಥ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಒಂದಾದರೂ ತಪ್ಪಿರೋದು ಅಂತಕ್ಕಂಥದ್ದು ನಾವು ನೋಡ್ತಲೇ ಇರ್ತೀವಿ, ಕೆಲವೊಂದು ಕೇಳ್ತಲೇ ಇರ್ತೀವಿ. ಬೇಸತ್ತಾಗ್ತದೆ. ಇದಕ್ಕೆ ಏಕೈಕವಾಗಿ ನೀವು ಮಾಡ್ತಕ್ಕಂಥದ್ದು, ನೀವು ಮಲ್ಕೊಳ್ತಕ್ಕಂಥ ಕಾಟ್ ಇಲ್ಲ ಗುರುಗಳೇ, ನಮ್ಮದು ಕೆಳಗೆ ಮಲ್ಕೊಳ್ತೀವಿ. ಅಫ್ಕೋರ್ಸ್ ನಿಮ್ಮ ಕೈ ಅಳತೆ ದೂರದಲ್ಲಿ, ನೀವು ಮಲಗ್ತಕ್ಕಂಥ ಜಾಗದ ಹತ್ತಿರದಲ್ಲಿ ಒಂದು ಕಂಚಿನ ಪಾತ್ರೆಯೊಳಗೆ ನೀರನ್ನು ಹಾಕ್ಕೊಳ್ಳಿ. ತುಂಬ ಅದಕ್ಕೆ ಶುದ್ಧ ಕುಂಕುಮವನ್ನು ಹಾಕ್ಕೊಳ್ಳಿ. ನೀವು ಕಾಟಿದ್ರೆ ಕಾಟ್ ಕೆಳಗಡೆ ಇಟ್ಟು ರಾತ್ರಿ ಹೊತ್ತು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ 13 ಬಾರಿ ನೀವು ಆಳಿಸ್ಕೊಂಡು ಯಾವುದಾದ್ರೂ ಗಿಡಕ್ಕೆ ಹಾಕ್ತಾ ಬರಬೇಕು. ಇದು ದಿನ ಇಲ್ಲ, ಇಷ್ಟು ದಿನ ಮಾಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. 48 ಡೇಸು 108 ಡೇಸ್ ಆ ಥರ ಇಲ್ಲ. ಬಟ್ ನಿರಂತರವಾಗಿ ಕಷ್ಟಗಳು ಬಾಗ್ತಾ ಇದ್ದರೆ ಎಲ್ಲಿವರೆಗೂ ಕಡಿಮೆ ಆಗುತ್ತೋ ಅಲ್ಲಿವರೆಗೂ ಈ ಒಂದು ಪ್ರೋಸೆಸ್ಸನ್ನು ಮಾಡ್ಕೊಂಬನ್ನಿ. ಇದರಿಂದ ಕಡಾಖಂಡಿತವಾಗಿ ನಿಮಗೆ ಜಯದ, ಹಾಗೆ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕೂಡ ಕಡಿಮೆ ಆಗಿ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.